ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಪುತ್ತೂರು ಜಾತ್ರೆಗೆ ಹೋಗ್ತಾ ಇರೋದು ವಾಪಸ್. ಮೊನ್ನೆ ಅಷ್ಟೇ ಹೋದದಲ್ವಾ, ಈಗ ವಾಪಸ್ ಹೋಗುದು. ನೋಡ್ಬೇಕೆಂತೆಲ್ಲ ಆಗ್ತದಂತ. ಮತ್ತೆ ಮೊನ್ನೆ ಜೈಂಟ್ ವೀಲ್ ಆಗ್ಲಿ ಕೊಲಂಬಸ್ ಅಲ್ಲೆಲ್ಲ ಕೂರ್ಲಿಲ್ಲಲ್ಲ, ಆಗ ಕೆಲಸ ಆಗ್ತಿತ್ತು ಅಷ್ಟೇ. ಹಾಗೆ ಇವತ್ತು ಹೋಗಿ ಕೂರ್ಬೇಕು. ನಾನು PG ಇಂದಾನೆ ಹೋಗ್ತಾ ಇರೋದು. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟ? 8 ಗಂಟೆ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬೇಗ ಬೇಗ ಹೊರಡೆಯಲಾಗಿದೆ. ಇನ್ನು ಹೋಗ್ಲಿಕ್ಕೆ ಒಂದೇ ಬಾಕಿ ಇರುದು. ಇವತ್ತು ಪುತ್ತೂರು ಜಾತ್ರೆಯ ಕೊನೆಯ ದಿನ, ಹಾಗೆ ಫುಲ್ ರಶ್ ಉಂಟಾಯ್ತಾ. ಜನರ ರಾಶಿಯಲ್ಲಿ ಉಂಟಲ್ಲ, ಎಲ್ಲಿಗೆ ಹೋಗಿ ಬರ್ತೇವೆ ಅಂತಲೇ ಗೊತ್ತಾಗೋದಿಲ್ಲ, ಅಂದರೆ ಅಷ್ಟು ರಶ್. ಇಲ್ಲಿ ನೋಡಿ, ಬೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಇದು ಶುರುವಾಗುವಾಗ ನೋಡ್ಬೇಕು ಎಷ್ಟೊತ್ತಾಗ್ತದೆ ಅಂತ. ಜಾಸ್ತಿ ಹೊತ್ತಾದರೆ ನಿಲ್ಲಿಕ್ಕಿಲ್ಲ, ಹೋಗೋದು. ಇದು ಶುರುವಾಗುವಾಗ ಒಂದು 10-10:30 ಆಗ್ಬೋದು. ಈಗ ನಾವು ಅಲ್ಲಿಂದಾಗಿ ಬಂದದಲ್ಲ, ಇನ್ನೂ ಸ್ವಲ್ಪ ಸಂತೆ ನೋಡೋದು. ಮೊನ್ನೆ ಬಂದಾಗ ಸಹ ಸರಿ ನೋಡಲಿಕ್ಕೆ ಆಗಲಿಲ್ಲ ಸಂತೆ, ಅಂದರೆ ಸ್ವಲ್ಪ ಓಪನ್ ಇತ್ತು ಸ್ಟಾಲು, ಮತ್ತೆ ಓಪನ್ ಇರಲಿಲ್ಲ. ಇವತ್ತು ಅಂತೂ ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಉಂಟು. ಜಾತ್ರೆ ಶುರುವಾಗಿ ಅಷ್ಟು ಬೇಗ ಮುಗಿಲಿಕ್ಕೆ ಕೂಡ ಆಯಿತು. ಇನ್ನೂ ಬರುವ ವರ್ಷವರೆಗೆ ಕಾಯಬೇಕು. ಬೆಡಿ ಶುರುವಾಗಲಿಕ್ಕೆ ಸಹ ಟೈಮ್ ಇತ್ತು, ಹಾಗೆ ಜೈಂಟ್ ವೀಲಲ್ಲಿ ಕೂರ್ಲಿಕ್ಕೆ ಅಂತ ಬಂದದ್ದು. ಈ ರಶ್ ನೋಡಿದ್ರುಂಟಲ್ಲ, ಎಷ್ಟೇ ರಶ್ ಇದ್ದರೆ ಸಹ ಕೂತೇ ಹೋಗುದು ಅಂತ ಡಿಸೈಡ್ ಮಾಡಿದ್ದು. ಅಂದರೆ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಈ ಸಲ ಹೊಸದಾಗಿ ಬಂದ ಮೂನ್ ವಾಕ್ ಶೋ ಇತ್ತು, ಹಾಗೆ ಫಸ್ಟ್ಗೆ ಅಲ್ಲಿ ಹೋಗಿ ಮತ್ತೆ ಬೇರೆ ನೋಡುವ ಅಂತ. ಅಂದರೆ ಎಲ್ಲ ಕಡೆ ಸಹ ರಶ್ ಆಯಿತಾ, ಸಾಧಾರಣ ಒಂದು 20 ನಿಮಿಷ ಎಲ್ಲ ನಿಲ್ಲಬೇಕು. ಓಕೆ, ಈಗ ಇದರ ಒಳಗೆ ಹೋಗಿ ನೋಡುವ ಏನೆಲ್ಲ ಉಂಟು, ಹೇಗೆ ಫೀಲ್ ಆಗ್ತದೆ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು ಇದು. ಮತ್ತು ಇದು ಬೇರೆ ಕಡೆಯಲ್ಲಿ ಸಹ ಇರಲಿಕ್ಕಿಲ್ಲ ಅಂತ ಆಗ್ತದೆ. ನಾವೇ ನಿಜವಾಗಿ ಎಲ್ಲ ಹೋಗ್ತಾ ಇದ್ದೇವೆ ಅಂತ ಫೀಲ್ ಆಗ್ತದೆ. ದೊಡ್ಡವರು ಒಂದು ಸೈಡಲ್ಲಿ ನಿಂತು ನೋಡ್ತಾ ಇದ್ದರೆ ಮಕ್ಕಳಿಗೆಲ್ಲ ಬೇರೆವೇ ಖುಷಿ ಆಯಿತಾ. ಅಮೌಂಟ್ ಕೊಟ್ಟದಕ್ಕೆ ಒಂದು ವರ್ತ್ ಉಂಟು ಅಂತ ಆಯಿತು, ಪರವಾಗಿಲ್ಲ. ಮಕ್ಕಳಿಗೆ ಸಹ ಒಂದು ಖುಷಿ ಸಿಗ್ತದಲ್ವ ಇದನ್ನೆಲ್ಲ ನೋಡಿ. ಒಳ್ಳೆ ಕ್ರಿಯೇಟಿವಿಟಿ ಮಾಡಿದ್ದಾರೆ. ಇದು ನೋಡಿ, ನಾವೇ ಹೋಗ್ತಾ ಇದ್ದಾಗೆ ಫೀಲ್ ಆಗ್ತಾ ಉಂಟು. ಯಾರೆಲ್ಲ ಮೂನ್ ವಾಕ್ ಶೋ ನೋಡಲಿಕ್ಕೆ ಹೋಗಿದ್ದೀರಿ? ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಅದೆಲ್ಲ ನೋಡಿ ಆದಮೇಲೆ ಹೊರಗೆ ಬಂದದ್ದು. ಈಗ ನೋಡಿ, ಎಲ್ಲ ಜನ ಕಾಯ್ತಾ ಇದ್ದಾರೆ. ಜಾತ್ರೆ ಶುರುವಾಗುವಾಗ ಖುಷಿ ಇರ್ತದೆ, ಅದೇ ಮುಗಿಲಿಕ್ಕೆ ಆಗುವಾಗ ಅಷ್ಟೇ ಬೇಜಾರು ಕೂಡ ಆಗ್ತದೆ.
ಜೈಂಟ್ ವೀಲಲ್ಲಿ ಒಂದು ಕೂರ್ಲಿಕ್ಕೆ ನೋಡಿ ಎಷ್ಟು ಜನ ರಾಶಿ ನಿಂತಿದ್ದಾರೆ. ನಾವು ಕೂಡ ಒಂದು 20-25 ನಿಮಿಷ ವೆಯ್ಟ್ ಮಾಡಿದ್ದೇವೆ ಆಯಿತಾ ಟಿಕೆಟ್ ತಗೊಳ್ಳಿಕ್ಕೆ. ಅದಾದಮೇಲೆ ವಾಪಸ್ಸು ಹೋಗಲಿಕ್ಕೆ ಒಂದು ಸ್ವಲ್ಪ ಹೊತ್ತು. ಮೇಲಿಂದ ಕೂತು ನೋಡುವಾಗ ನೋಡಿ ಹೇಗೆ ಕಾಣಿಸ್ತಾ ಉಂಟು ಅಂತ. ಜೈಂಟ್ ವೀಲಲ್ಲಿ ಕೂತೆಲ್ಲ ಆಗುವಾಗ ಇಲ್ಲಿ ಬೇಡಿ ಶುರುವಾಗಲಿಕ್ಕೆ ಕೂಡ ಆಯಿತು. ಈ ರಶಲ್ಲಿ ಉಂಟಲ್ಲ, ಮಕ್ಕಳನ್ನೆಲ್ಲ ನೋಡಿಕೊಳ್ಳೋದೇ ಒಂದು ಕಷ್ಟ, ಜಾಗ್ರತೆ ಬೇಕಾಗ್ತದೆ. ನಾವುಂಟಲ್ಲ ಜೈಂಟ್ ವೀಲಲ್ಲಿ ಇದ್ದದ್ದು, ಹಾಗೆ ನಮಗೆ ಕ್ರ್ಯಾಕರ್ಸ್ ಎಲ್ಲ ನೋಡಲಿಕ್ಕೆ ಸುಲಭ ಆಯಿತು. ಈಗ ಕ್ರ್ಯಾಕರ್ಸ್ ಎಲ್ಲ ಶುರುವಾಗಿದೆ, ಇನ್ನೂ ಬೆಡಿ ಕೂಡ ಶುರುವಾಗ್ತದೆ. ಈ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿ.